ನಮಸ್ಕಾರ ನಮ್ಮ ಬೀದರ್. ನಾನು ನಿಮ್ಮ ಮನೆ ಮಗ ರಘುಪ್ರಿಯ 1983 ಮಾಡುತ್ತಿರುವ ಸಾಷ್ಟಾಂಗ ನಮಸ್ಕಾರಗಳು. ಬಂಧುಗಳೇ, ಬನ್ನಿ ನಮ್ಮ ಬೀದರ್ ನಗರದಿಂದ ಕೇವಲ 18ರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಸುಂದರವಾದಂಥ ಗ್ರಾಮ ವಿಳಾಸ್ಪುರ್. ನೀವೆಲ್ಲ ಕೇಳಿರಬಹುದು. ದೇವರ ಧ್ಯಾನದಲ್ಲಿಯೇ ಸದಾ ಮಗ್ನರಾಗಿ ಇಂದು ಸಮಸ್ತ ಭಕ್ತಾದಿಗಳಿಗೆ, ಸಕಲ ಭಕ್ತರಿಗೆ ಸಂಭಾಜಿ ಮಹಾರಾಜ್ ಎಂದೇ ಖ್ಯಾತಿ ಪಡೆದಿರುವ ವಿಳಾಸ್ಪುರ್ ಗ್ರಾಮದ ಒಬ್ಬ ಪುಟ್ಟ ಬಾಲಕನಿಂದ ಇಂದು ಒಂದು ಗುರುಗಳಾಗಿರುವ ಒಂದು ಸಣ್ಣ ಪರಿಚಯ. ಇವರು ಪ್ರತಿ ಮೊಹರಂನಲ್ಲಿ ತಮ್ಮ ಗ್ರಾಮದಲ್ಲಿ ಪೀರ್ ಕೂಡಿಸಿದ ಮೇಲೆ ಮಾರನೇ ದಿನ ನಮ್ಮ ಹುಮ್ನಾಬಾದ್ ತಾಲೂಕಿನ ಗೋಡುವಾಡಿಯ ಇಸ್ಮಾಯಿಲ್ ಖಾದ್ರಿ ದರ್ಗಾಕ್ಕೆ ಬಂದು ತಮ್ಮ ಒಂದು ಭಕ್ತಿಯನ್ನು ತೋರುತ್ತಾರೆ. ಇವರು ಪ್ರತಿ ವರ್ಷವೂ ತಮ್ಮ ಮೊಳಕಾಲಿನ ಮೇಲೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಆ ಕೆರೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಇಸ್ಮಾಯಿಲ್ ಖಾದ್ರಿ ದರ್ಗಾದಲ್ಲಿ ಹೋಗಿ ಅವರಿಗಾಗಿ ಏನು ಕೇಳದೆ, ಅಂದರೆ ನನಗೆ ಚೆನ್ನಾಗಿಡುವಪ್ಪ, ನಮ್ಮ ತಾಯಿ ತಂದೆಗೆ ಚೆನ್ನಾಗಿಡುವಪ್ಪ, ನನಗೆ ಸಾಕಷ್ಟು ದುಡ್ಡು ಕೊಡುವಪ್ಪ ಅಂತ ಯಾವುದೇ ಭಕ್ತಿ ನಾವು ಕೇಳದ ಹಾಗೆ ಅವರು ಕೇಳಲ್ದೇನೆ ನಮ್ಮ ಸಕಲ ಜೀವರಾಶಿಗಳಿಗೆ, ನಮ್ಮ ಭಕ್ತರಿಗೆ, ನಮ್ಮ ಜನರಿಗೆ ಯಾವುದೇ ತೊಂದರೆಯನ್ನು ಬರದ ಹಾಗೆ ನೋಡಿಕೊಳ್ಳಪ್ಪ ತಂದೆ ಎಂದು ಈ ಭಕ್ತಿಯನ್ನು ಅವರು ಮೆರೆಯುತ್ತಾರೆ. ಈ ಒಂದು ಸ್ವಾರ್ಥಿಗಳ ಕಾಲದಲ್ಲಿಯೂ ಕೂಡ ಇಂಥ ಪವಾಡಗಳು, ಇಂಥ ಭಕ್ತಿಗಳು, ನೀವು ಇದನ್ನ ಹುಚ್ಚು ಭಕ್ತಿ ಅನ್ಬೋದು, ಮೂಢ ನಂಬಿಕೆ ಅನ್ಬೋದು, ಹಾಗೆ ನಿಮಗೆ ತಿಳಿದ ಹಾಗೆ ಅನ್ಬೋದು. ಆದರೆ ನಾನು ಸ್ವತಃ ನನ್ನ ಕಣ್ಣಾರೆ ಇವರು ಅರ್ಧ ಕಿಲೋಮೀಟರ್ ಗಂಟಲೆ ಮೊಳಕಾಲ್ ಮೇಲೆ ಹೋಗಿರೋದು ನೋಡಿ ತುಂಬ ಕಷ್ಟ ಆಗಿದೆ. ಇವರು ಇದೆಲ್ಲ ಮಾಡ್ತಾ ಇರೋದು ನಮ್ಮ ನಾಡಿನ, ನಮ್ಮ ದೇಶದ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಮಾಡಪ್ಪ ಸ್ವಾಮಿ. ಈ ಒಂದು ಭಕ್ತಿಗೆ ಸಾಕ್ಷಿ ಎಂಬಂತೆ ನಮ್ಮ ವಿಳಾಸ್ಪುರ್ ಗ್ರಾಮದ ಹಿರಿಯ ತಾಯಂದಿರು ಹಾಗೂ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಹಾಗೂ ಅಕ್ಕತಂಗಿಯರು ಭಾಗವಹಿಸಿ ಈ ಸಂದರ್ಭದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಸಂಭಾಜಿ ಮಹಾರಾಜ್ ಅವರ ಮೇಲೆ ತುಂಬಾ ಸುಂದರವಾದ ಹಾಡುಗಳನ್ನು ಹಾಡಿರುವುದು ನೀವು ಗಮನಿಸುತ್ತಿರಬಹುದು. ಶಾಣರೋ ದ್ರಾಕ್ಷೆ ಜಪಮಾಳ ಶಿವಲಿಂಗ ಬನೇರೆ ಜಪಮಾಳ ಜಳದೆ ದೋರ ಶಾಣ ಪ್ರಕಾಶನ ಕೊರಳಲೆ ಶಿವಲಿಂಗ ಬನೇರೆ ಆಪ ಪ್ರಕಾಶನ ಕೊರಳಲೆ ಶಿವಲಿಂಗ ಬನೇರೆ. ಇವರು ಪ್ರಕಾಶ್ ಮಾಲೆ ಎಂಬ ಒಬ್ಬ ಶಿಷ್ಯನನ್ನು ಇಟ್ಕೊಂಡು ಪ್ರತಿ ಗುರುವಾರ ವಿಳಾಸ್ಪುರ್ ಗ್ರಾಮದ ಇಸ್ಮಾಯಿಲ್ ಖಾದ್ರಿ ದರ್ಗಾಕ್ಕೆ ಬರುವ ಭಕ್ತರಿಗೆ ತಮ್ಮದೇ ಆದ ಒಂದು ಭಕ್ತಿಯಿಂದ ಅವರ ಕಷ್ಟಗಳನ್ನು ಗುಣಪಡಿಸುತ್ತಾ, ಅವರ ಯಾವುದೇ ಒಂದು ಸಮಸ್ಯೆಗಳನ್ನು ಸರಿಪಡಿಸುತ್ತಾ ಸುಮಾರು 38ರಿಂದ 40 ವರ್ಷಗಳ ಕಾಲ ಇಲ್ಲೇ ನೆಲೆಸಿದ್ದಾರೆ. ಬನ್ನಿ ಇನ್ನು ಮುಂದೆ ನೋಡೋಣ. ನೀವೆಲ್ಲ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅವರು ಎಷ್ಟು ಕಷ್ಟದಿಂದ ನಮಗಾಗಿ, ನಿಮಗಾಗಿ, ನಮ್ಮ ಒಳಿತಿಗಾಗಿ, ನಿಮಗಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು.
देख बाबा, जितना काम है मेरे काम मैं करूँगा। वो गांव में जितने भी बच्चों को है वो गांव से सुखी साल रखूंगा। और वहाँ पर जितने भी यहाँ पर मेरे घोड़े वे आए हैं उनके साथ रहूंगा मैं। तुम फिकर करने का जरूरत नहीं है, जितने भी है वो फिकर करने का जरूरत नहीं है। और नवे घोड़ों को ये पूरे लोगों को जितने भी हैं उन लोगों को साथ हूँ मैं। और वो गांव में का एक आपकी ISO है, वो लोगों को आओ बोलो। सफी जना मौलाना मोहम्मद तो अबारिक
ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಹುಮ್ನಾಬಾದ್ ತಾಲೂಕಿನ ಘೋಡವಾಡಿ ಗ್ರಾಮದ ಸಕಲ ಜನರಿಗೂ, ನಮಗೆ ಸಹಕರಿಸಿದ ಎಲ್ಲ ಗೆಳೆಯರಿಗೂ ಆತ್ಮೀಯ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.